ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಮನೆಯಲ್ಲೇ ಬಾರ್ಬಿಕ್ಯೂ ಚಿಕನ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್ ½ kg, ಬಾರ್ಬಿಕ್ಯೂ ಸ್ಟಿಕ್, ಯೋಗರ್ಟ್ 400 ಗ್ರಾಮ್, ಬೆಳ್ಳುಳ್ಳಿ 1, ಆಚಿ ಚಿಕನ್ 65 ಮಸಾಲ 2 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್, ಟರ್ಮರಿಕ್ ಪೌಡರ್ 1/4 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಲೆಮನ್ ಜ್ಯೂಸ್ 2 ಟೇಬಲ್ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್, 8ರಿಂದ 10 ಹಸಿರು ಮೆಣಸಿನಕಾಯಿ, 15ರಿಂದ 20 ಎಲೆ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಮಾಡುವ ವಿಧಾನ: ಒಂದು ಬಟ್ಟಲಿಗೆ 200 ಗ್ರಾಮ್ ಯೋಗರ್ಟ್ ಸೇರಿಸಿಕೊಳ್ಳಬೇಕು. ನಂತರ ಅರ್ಧ ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2ರಿಂದ 3 ಟೇಬಲ್ ಸ್ಪೂನ್ ಆಚಿ ಚಿಕನ್ 65 ಮಸಾಲ, 1 ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡಿ ಅರ್ಧ kg ಚಿಕನ್ ಆ್ಯಡ್ ಮಾಡ್ಕೋಬೇಕು. ನಾನ್ ವೆಜ್ ಇಷ್ಟಪಡ್ದಲೇ ಇರೋರು ಅಥವಾ ವೆಜಿಟೇರಿಯನ್ಸ್ ಇನ್ಸ್ಟೆಡ್ ಆಫ್ ಚಿಕನ್ ಪನ್ನೀರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಚಿಕನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಪೀಸ್ಗೂ ಉಪ್ಪು ಖಾರ ಹಿಡಿಬೇಕು, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗಲೇ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾವು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಜಾರಿಗೆ ಸ್ವಲ್ಪ ಪುದೀನ, 8ರಿಂದ 10 ಹಸಿರು ಮೆಣಸಿನಕಾಯಿ, 8ರಿಂದ 10 ಇಳುಕು ಬೆಳ್ಳುಳ್ಳಿ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಯಾಲೆನ್ಸ್ ಇಟ್ಕೊಂಡಿರೋ 400 ಗ್ರಾಮಲ್ಲಿ 200 ಗ್ರಾಮ್ ಯೋಗರ್ಟ್ನ ಸೇರಿಸಿ 2 ಟೇಬಲ್ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿ ರುಬ್ಬಿಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಇರುತ್ತೆ. ನೋಡಿ, ಗ್ರೀನ್ ಚಟ್ನಿ ತುಂಬ ಚೆನ್ನಾಗಿ ಆಗಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಮ್ಯಾರಿನೇಟ್ ಆಗಿರೋ ಚಿಕನ್ನ ಹೊರಗಡೆ ತೆಗೆದು ಬಾರ್ಬಿಕ್ಯೂ ಸ್ಟಿಕ್ಕಿಗೆ ಜೋಡಿಸ್ಕೊಂಡು ನಾವು ಕೆಂಡ ರೆಡಿ ಮಾಡ್ಕೊಂಡಿರೋದ್ರ ಮೇಲೆ ಇಡಬೇಕು. ನಾನು ಸೌದೆ ಒಲೆಯಲ್ಲಿ ಕೆಂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ನೋಡಿ, ಕೆಂಡ ರೆಡಿ ಇದೆ. ಅದಕ್ಕೆ ಬಾರ್ಬಿಕ್ಯೂ ಸ್ಟಿಕ್ಕಲ್ಲಿ ಜೋಡಿಸಿರೋ ಅಂಥ ಚಿಕನ್ನ ಅದ್ರ ಮೇಲಿನಲ್ಲಿ ಇಟ್ಟು ಸ್ವಲ್ಪ ಹುರಿ ತಗಲೋ ಥರ ಇಡಬೇಕು ಗೈಸ್. ನೋಡಿ, ಇಡ್ತಾಯಿದ್ದೀನಿ. ಇಟ್ಮೇಲೆ ಏನಿಲ್ಲ ಅಂದರೂ 1/2 hour ನಾವು ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಚಿಕನ್ ಬೇಯೋಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಗೈಸ್, ಟ್ರೈ ಮಾಡಿ ಎಲ್ಲರೂ ಒಂದ್ಸಲಿ. ನೋಡಿ, ಅದನ್ನು ತಿರುಗಿಸ್ಕೊತಾ ಇರಬೇಕು. ಒಂದು ಸೈಡ್ ಬೆಂದಿದೆ, ಇವಾಗ ಮತ್ತೊಂದು ಸೈಡ್ಗೆ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡ್ರೆ ರೆಡಿಯಾಗಿರುತ್ತೆ ಗೈಸ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬೆಂದಿದೆ ನಮ್ಮ ಬಾರ್ಬಿಕ್ಯೂ ಚಿಕನ್. ಗ್ರೀನ್ ಚಟ್ನಿ ಮತ್ತು ಮಯೋನೀಸ್ ಜೊತೆ ತಿನ್ಬೋದು ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ, ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.